ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇನ್ನು ನಿನ್ನೆ ನಡೆದ IPL ಮ್ಯಾಚ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗಿದ್ರು. ಲಕ್ನೋ ತಂಡದ ಲೆಕ್ಕಾಚಾರವನ್ನೇ ತಪ್ಪಿಸಿದ್ದಾರೆ ಅಕ್ಷರ್ ಪಟೇಲ್ ಪಡೆ. ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಇದರ ಜೊತೆ ಇವತ್ತು ನಡೀತಾ ಇರುವಂತಹ ಮ್ಯಾಚಸ್ ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಮುಂಬೈ ಇಂಡಿಯನ್ಸ್, ಈ ಬಗ್ಗೆ ಕೂಡ ಮಾತಾಡೋಣ. ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಸರ್, ಇನ್ನು ಮುಕುಂದ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ, ನಿನ್ನೆ ಒಂಥರ KL ರಾಹುಲ್ ಶೋ ಅಂತ ಹೇಳ್ಬೋದು. ಅವರ ಹಳೆ ತಂಡದ ವಿರುದ್ಧ ತಮ್ಮ ತಂಡವನ್ನ ಗೆಲ್ಸಿದ್ದಾರೆ. ಸೊ ಹೇಗಿತ್ತು ನಿನ್ನೆ ಮ್ಯಾಚ್? ಇಲ್ಲ, ನನ್ನ ಪ್ರಕಾರ KL ರಾಹುಲ್ ಶೋ ಅಲ್ಲ, ಇದು ಸಂಜೀವ್ ಗಾಯಕ್ ಶೋ. ನಾವು ನಿನ್ನೆ ಡಿಸ್ಕಷನ್ ಅಲ್ಲೂ ಮಾತಾಡ್ತಾ ಇದ್ವಿ. ಆಸ್ ಪರ್ ನಾವು ಸರ್ ಮಾತಾಡ್ದಾಗೆ ನೆನ್ನೆ ಏನ್ ಅನ್ಕೊಂಡಿದ್ವು ಅದೇ ಆಯ್ತು. ಇಬ್ರು ಏನು KL ರಾಹುಲ್ ಕೋಪ ಮಾಡ್ಕೊಂಡಿದ್ರು, ರಿಷಬ್ ಪಂತ್ ಡಕ್ಔಟ್ ಆದ್ರು. ಇದರಿಂದ ಸಂಜೀವ್ ಗೋಯಂಕೆಗೆ ಹೊಡೆತ ಬಿದ್ದಿದ್ದು. ಬಟ್ ಓಕೆ, ಇದು ಫನ್ ಪಾರ್ಟ್. ಆದರೆ ಔಟ್ ಆಫ್ ದಿ ಫೀಲ್ಡ್ ಆದರೆ, ಆನ್ ಫೀಲ್ಡ್ ಬಗ್ಗೆ ಮಾತಾಡೋದಾದ್ರೆ, ಅಫ್ಕೋರ್ಸ್ ನೆನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ಲ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತ ನಾವು ನೋಡಿದ್ದು. ಏನು ನಾವು KL ರಾಹುಲ್ 57 ನೋಡ್ತಿದ್ರು. ಅಫ್ಕೋರ್ಸ್ ಅವರು ಅಗ್ರೆಸಿವ್ ಆಗಿದ್ರು, ಲಕ್ನೋ ಮೇಲೆ ಗೆಲ್ಲೇಬೇಕು ಅಂತ ಅವ್ರಿಗಿದ್ದೇ ಇತ್ತು. ಬಟ್ ಬೌಲಿಂಗ್ ವಿಚಾರದಲ್ಲೂ ಕೂಡ ನಾವು ನೆನ್ನೆ ಇದು ಮಾಡಬೇಕು. ಮೇಯ್ನಾಗಿ ಮುಖೇಶ್ ಕುಮಾರ್ 4 ವಿಕೆಟ್ ತೆಗೆದಿದ್ದು. ಸೊ ಅಂದರೆ ಸ್ಪಿನ್ನರ್ ಯಾರು ಕೂಡ ನೆನ್ನೆ ಇದರಲ್ಲಿ ಸಕ್ಸೀಡ್ ಆಗಿಲ್ಲ ಡೆಲ್ಲಿಯಲ್ಲಿ. ನಾವು ಅದೊಂದು ಆಶ್ಚರ್ಯ ಆಗ್ತಿತ್ತು. ಯಾಕಂದರೆ ಅಕ್ಷರ್ ಪಟೇಲ್ ಅಂತ ಇವ್ರು ಕೂಡ ಒಂದು ವಿಕೆಟ್ ತೆಗಿಯೋಕ್ಕಾಗಲಿಲ್ಲ. ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಬ್ಯಾಟಿಂಗಲ್ಲಿ ತೋರಿಸಿದ್ರು. ನಿಜವಲ್ಲ ಅವ್ರ ಬ್ಯಾಟಿಂಗಲ್ಲಿ ನಿನ್ನೆ ನಾವು ಎಸ್ಪೆಷಲಿ ನಾವು ಮಾತಾಡೋದಾದ್ರೆ, ಡೆಲ್ಲಿಯಲ್ಲಿ ನಿಜವಲ್ಲೂ ಆಡಿದ್ದು 4-5 ಜನ ಆದರೂ ಕೂಡ ಅವ್ರ ಇದನ್ನ ಮಾತ್ರ ಸಖತ್ತಾಗಿ ತೋರಿಸಿದ್ರು. KL ರಾಹುಲ್ ಜೊತೆಗೆ ಉಳಿದಂಥ ಆಟಗಾರರು ಕೂಡ ಅವರು ಮೆಚುರಿಟಿಯನ್ನು ತೋರಿಸಿದ್ರು. ಬಟ್ ಉಳಿದಂಥ ನಾವು ಬೇರೆ ಇವರನ್ನ ನಾವು ಯೋಚನೆ ಮಾಡೋದಾದ್ರೆ, ಡೆಲ್ಲಿ ಇದರಲ್ಲಿ ಲಕ್ನೋ ಟೀಮಲ್ಲಿ ಯಾರೂ ಕೂಡ ಚೆನ್ನಾಗಿ ಆಡಲಿಲ್ಲ. ಇಟ್ಸ್ ಎ ಕಂಪ್ಲೀಟ್ಲಿ ಫ್ಲಾಪ್. ಯಾಕೆಂದರೆ ನಾವು ಓಪನಿಂಗ್ ಸ್ಲಾಟಲ್ಲಿ ಆಡಿದ್ದನ್ನು ಬಿಟ್ಟರೆ ಮಿಚೆಲ್ ಮಾರ್ಷ್, ಏಡೆನ್ ಮಾರ್ಕ್ರಮು, ಆಮೇಲೆ ಅವ್ರ ಟೀಮಿಂದ ಯಾವುದೇ ರೀತಿಯ ಇದರಲ್ಲೂ ಬರಲಿಲ್ಲ. ಆಮೇಲೆ ಫೀಲ್ಡಿಂಗಲ್ಲೂ ಏನೂ ಇದಿರಲಿಲ್ಲ. ನೆನ್ನೆ ಬೌಲಿಂಗಲ್ಲಿ ಒಬ್ಬ ಪಾರ್ಟ್ ಟೈಮ್ ಬೌಲರ್ 2 ವಿಕೆಟ್ ತೆಗಿತಾರೆ. ಬಟ್ ಫುಲ್ ಟೈಮ್ ಬೌಲರ್ ಆಗಿರೋಂಥ ಒಬ್ಬರು ಕೂಡ 1 ವಿಕೆಟ್ ತೆಗಿಯೋಕ್ಕಾಗಲಿಲ್ಲ ಲಕ್ನೋಗೆ. ಸೊ ಹಾಗಾಗಿ ನೆನ್ನೆ ಅವರು ನನ್ನ ಪ್ರಕಾರ ಲಕ್ನೋ ಓನರ್ಗೆ ಎಲ್ಲರೂ ಸೇರಿ ಒಂದು ಗೂಟ ಇಕ್ಕಿದ್ರೆ ನೆನ್ನೆ ಅಂತ ಅನಿಸುತ್ತೆ. ಬಟ್ ಕಂಪ್ಲೀಟ್ಲಿ ಫ್ಲಾಪ್ ಶೋ ಲಕ್ನೋ ಸೂಪರ್ ಜೈಂಟ್ಸಿಂದ. ಬಟ್ ಅದೇ ರೀತಿ ಆಪೋಸಿಟ್ ಆಗಿ ಡಾಮಿನೇಟ್ ಮಾಡಿದ್ದು ಡೆಲ್ಲಿ ಕ್ಯಾಪಿಟಲ್ಸ್. ಓಕೆ ಸರ್, ಇನ್ನು ಪಾಟೀಲ್ ಸರ್, ನಿನ್ನೆ ಮ್ಯಾಚ್ ಬಗ್ಗೆ ಹೇಳಿದರೆ ಡೆಲ್ಲಿ ಟೀಮ್ ಬೌಲಿಂಗ್ ಹೇಗಿತ್ತು? ನಮ್ಮ ಮುಖೇಶ್ ಕುಮಾರ್ ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿದ್ರು. ಜೊತೆ KL ರಾಹುಲ್ ಅವರು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಜೊತೆಗೆ ಲಕ್ನೋ ಟೀಮ್ ಬಗ್ಗೆ ಕೂಡ ಹೇಳಿ, ಹೇಗಿತ್ತು? ಖಂಡಿತ. ಇದು ನೋಡಿ, ಪ್ರತಿಯೊಂದು ಮ್ಯಾಚ್ಗಳು ಹೇಗಾಗ್ತಾ ಇದಾವೆ ಅಂದ್ರೆ, ಈ ಸರಿ 2025ರ IPL ಎಲ್ಲ ಸೇಡಿನ ಪಂದ್ಯಗಳೇ. ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ, ಇವ್ರು ಅಲ್ಲಿ ಹೋಗಿದ್ದಾರೆ, ಅವ್ರ ಬರೋದಾಗಿ ಇವ್ರನ್ನ ಸೇಡ್ ತೀರಿಸ್ಕೊಳ್ಬೇಕು, ಆಮೇಲೆ ಯಾರೋ ಏನೋ ಅಂದ್ರು ಅಂತ ಹೇಳಿ ಅವ್ರಿಗೆ ಗೆದ್ದ ಮೇಲೆ ಸೇಡ್ ತೀರಿಸ್ಕೋಬೇಕು, ಹಿಂಗೆ ಆಗ್ತಾ ಇದೆ. ಅದರಲ್ಲೂ ಕೂಡ ಇದು ದೊಡ್ಡ ಸೇಡ್ ಅಂತೂ ಖಂಡಿತವಾಗ್ಲೂ ಇತ್ತು. ಒಬ್ಬ ಮಾಲೀಕ ತಂಡ ಸೋತ ತಕ್ಷಣ ಆ ಕ್ಯಾಪ್ಟನ್ನ ಮೈದಾನದಲ್ಲಿ ಬೈಯೋ ರೀತಿ ಇದೆಯಲ್ಲ, ಅದು ಖಂಡಿತವಾಗ್ಲೂ ಎಲ್ರಿಗೂ ಉರಿದಿತ್ತು. ಅದು ಕೂಡ ಕರ್ನಾಟಕದವ್ರಿಗೆ ಇನ್ನೂ ಉರಿದಿತ್ತು. ಅದಾದ ನಂತರ ಆ ತಂಡದಿಂದ ಆತನನ್ನ ಕೈ ಬಿಟ್ಟು ಬೇರೆ ಒಬ್ಬ ಕ್ಯಾಪ್ಟನ್ನ ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿ, ಈ ಸರಿ ನಾವು ಗೆಲ್ತೀವಿ ಅನ್ನುವಂಥ ಚಾಲೆಂಜನ್ನು ಹಾಕಿ, ಆಮೇಲೆ ಇಂಡೈರೆಕ್ಟ್ ಆಗಿ KL ರಾಹುಲ್ಗೆ ಬೈದಿದ್ದು ಇಂಟರ್ವ್ಯೂಸ್ಗಳಲ್ಲಿ ಎಲ್ಲರೂ ನೋಡಿದ್ದಾರೆ. ನಿನ್ನೆ ಅದನ್ನ ಸೇಡ್ ತೀರಿಸ್ಕೊಳ್ಳೇಬೇಕಾಗಿತ್ತು. ಅದೇ ಅಗ್ರೆಸಿವ್ ಆಟದ ಮುಖಾಂತರ ಆ ಒಂದು ತಂಡವನ್ನ ಗೆಲ್ಲಿಸಿ ಅದಕ್ಕೆ ಉತ್ತರ ಕೊಟ್ಟಿರ್ತಾರಲ್ಲ KL ರಾಹುಲ್, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ಒಂದು ಸಂಜಯ್ ಗೋಯಂಕ ನೋಡಿ, ಆ ಪಂದ್ಯ ಮುಗಿದ ತಕ್ಷಣನೇ ಎಲ್ಲರೂ ಕೂಡ ಕೈ ಕುಲ್ಕೋದು ಒಂದು ಪ್ರತೀತಿ, ಆ ರೀತಿಯಾಗಿ ಬರ್ತಾರೆ. ಅವಾಗ ಕೈ ಕುಲುಕ್ತಾರೆ ನೀಟಾಗಿ, ಬಟ್ ಬೇಕು ಬೇಡ ಅನ್ನೋ ಥರನೇ ಕೈ ಕುಲುಕ್ತಾರೆ. ಸಂಜಯ್ ಗೋಯಂಕ ಅವ್ರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅಲ್ಲಿ ಕೊಟ್ಟಂಥ ಉತ್ತರ ಏನಿದೆಯಲ್ಲ, ಅದನ್ನ ಗೋಯಂಕ ಇನ್ನೊಂದು 15 ದಿನ ನಿದ್ದೆ ಮಾಡಲ್ಲ ಅಂತ ಅನ್ಸುತ್ತೆ. ಅಯ್ಯೋ, ಈ ಮಾತಾಡ್ಸೋಕ್ಕೆ ಹೋಗ್ಬಾರ್ದಾಗತ್ತೇನೋಪ್ಪ, ನಾನು ಇವ್ನಿಗೆ ಯಾಕೆ ಇಲ್ಲಿ ಹೋಗಿದ್ದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋಗ್ಬೋದೇನೋ. ಬಟ್ ಸರಿಯಾಗಿ ಅಂತೂ ಏಟಂತೂ ಕೊಟ್ಟಿರ್ತಾರೆ. ಒಂದು ನನಗೆ ಮೊದಲಿಂದನೂ ಇಷ್ಟ ಆಗದೆ ಇರೋದು ಏನು ಅಂತಂದರೆ, ಈ ತಂಡದ ಮಾಲೀಕರು ಆ ಮೈದಾನದಲ್ಲಿ ಓಕೆ ಎಲ್ಲೋ ಕೂತ್ಕೊಂಡು ಎಂಜಾಯ್ ಮಾಡಲಿ, ಬಟ್ ಪಂದ್ಯ ಮುಗಿದ ತಕ್ಷಣನೇ ಆ ಆಟಗಾರರ ಜೊತೆಗೆ ಅದ್ರ ಬಗ್ಗೆ ಮಾತನಾಡೋದು, ಕೆಲವೊಂದು ತಪ್ಪುಗಳ ಬಗ್ಗೆ ಅವ್ರ ಬಗ್ಗೆ ಮಾತನಾಡೋದು, ಜೋರಾಗಿ ಅವ್ರ ವಿರುದ್ಧವಾಗಿ ಪಾಯಿಂಟ್ನ ರೇಸ್ ಮಾಡೋದು, ಈ ಥರ ಮಾಡೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಕ್ರಿಕೆಟ್ನಲ್ಲಿ ಪ್ರೈವೇಟ್ ಆಗಿಬಿಡ್ತೇನೋ ಕ್ರಿಕೆಟು. ಯಾರೋ ಬಂದು ಪ್ಲೇಯರ್ಸ್ನ ಬೇಯೋದು, ಇಷ್ಟು ವರ್ಷದ ಶ್ರಮ ಕೇವಲ 1 ನಿಮಿಷದಲ್ಲಿ ಹಾಳಾಗುತ್ತಲ್ಲ, ಇದನ್ನು ನಾನು ಮೊದಲಿಂದ ಅಪೋಸ್ ಮಾಡ್ತಾ ಇದ್ದೀನಿ. ಇನ್ನಾದರೂ BCCI ಇದಕ್ಕೊಂದು ಖಡಕ್ ನಿರ್ಧಾರ ತೆಗೆದುಕೊಳ್ಬೇಕು. ಓಕೆ, ಅದಕ್ಕೀಗ ಖಡಕ್ಕಾಗಿ ನಮ್ಮ KL ರಾಹುಲ್ ಅಂತೂ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮ್ಯಾಚ್ ವಿಷಯಕ್ಕೆ ಬಂದರೆ,
ಖಂಡಿತವಾಗ್ಲೂ LSG ಒಳ್ಳೆ ಆರಂಭ ಅಂತೂ ತೆಗೆದುಕೊಂಡಿತ್ತು. ಪಿಚ್ ರಿಪೋರ್ಟ್ ನಾನು ನೋಡಿದ ಪ್ರಕಾರ 170 ಬಿಗ್ ಸ್ಕೋರ್ ಅಲ್ಲಿ, ಯಾಕಂದ್ರೆ ಪಿಚ್ ತುಂಬಾ ಸ್ಲೋ ಆಗಿತ್ತು, ಆಮೇಲೆ ಒಳ್ಳೆ ಟರ್ನ್ ಸಿಗ್ತಾ ಇತ್ತು. ಆ ಆರಂಭದ ವಿಕೆಟ್ ಜೋಡಿ ಏನು ಮಕ್ರಮ್ ಮಾರ್ಷ್ ಆಡಿದ್ರಲ್ಲ, ಅಲ್ಲಿ ಏನಾದರೂ ಬಿಗ್ ಸ್ಕೋರ್ ಬರಲಿಲ್ಲ ಅಂದ್ರೆ ಇವ್ರು ಎಷ್ಟು ಆಲ್ಔಟ್ ಆಗ್ತಿದ್ರು, 100 ಒಳಗಡೆ ಆಲ್ಔಟ್ ಆಗ್ತಾ ಇದ್ರು. ಅಷ್ಟು ಚೆನ್ನಾಗಿ ಅವರು DC ಬೌಲಿಂಗ್ ಮಾಡ್ತೀವಿ. ಅದರಲ್ಲೂ ಮುಖೇಶ್ ಕುಮಾರ್ ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ನನಗನ್ಸಿದ ಮಟ್ಟಿಗೆ ಪಂತ್ ಕೂಡ ಎಲ್ಲೋ ಹೆದರ್ಬಿಟ್ರು ಅಂತ ಅನ್ಸುತ್ತೆ. ರನ್ ಬರ್ತಾ ಇಲ್ಲ ಬಿಡಪ್ಪ, ನಾನು ಬ್ಯಾಟಿಂಗ್ಗೆ ಹೋಗೋದು ಬೇಡ ಇವತ್ತು ಅಂತ ಹೇಳಿ ಎಲ್ಲರನ್ನೂ ಕಳಿಸಿದ್ರು. ಆದರೂ ಕೊನೆಗೆ ಬಂದರು, ಮತ್ತೆ ಡಕೌಟೇ ಆಗಿಬಿಟ್ರು ನನ್ನ ಪ್ರಕಾರ. ಬಟ್ LSG ನಿನ್ನೆ ತಂಡ ಗೆಲ್ಲೋದಕ್ಕೆ ಆಡ್ತು ಅಂತ ಯಾವ ಮೂಮೆಂಟಲ್ಲೂ ಅನಿಸ್ಲಿಲ್ಲ ನನಗೆ. ಫಸ್ಟ್ ಪಾರ್ಟ್ನರ್ಶಿಪ್ನ ಬಿಟ್ಟರೆ ಪಟ ವಿಕೆಟ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಬಾಲಿಂಗ್ ಬಂದರು. ಈ ಪಾರ್ಟ್ನರ್ಶಿಪ್ ಅವ್ರದ್ದು DC ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಪಾರ್ಟ್ನರ್ಶಿಪ್ ಆಯಿತು. ಎಲ್ಲೋ ಗೆಲ್ಲೋ ಮೂಮೆಂಟ್ಸ್ ಬರುತ್ತೆ. ಅಟ್ಯಾಕಿಂಗ್ ಫೀಲ್ಡಿಂಗ್ ನಿಲ್ಲಿಸಿದ್ರು, ಹಾಗೆ ಅಂತ ಅನಿಸ್ಲೇ ಇಲ್ಲ. ಮತ್ತು ಇಷ್ಟು ವರ್ಸ್ಟ್ ಬಾಲಿಂಗು ಅದರಲ್ಲೂ ವರ್ಸ್ಟ್ ಫೀಲ್ಡಿಂಗ್ನ ಈ ಸೀಸನ್ನಲ್ಲಿ LSG ನಾನು ನೋಡಿರಲಿಲ್ಲ. ಪ್ರತಿಯೊಬ್ಬರು ಕ್ಯಾಚ್ ಬಿಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಬಾಲ್ ಕೈಲೇ ಬರ್ತಾ ಇದೆ, ಅದನ್ನು ಬಿಡ್ತಾ ಇದ್ದಾರೆ. ಇನ್ನು ಇಂಥ ಕಳಪೆ ಬಾಲಿಂಗ್ ಮತ್ತು ಫೀಲ್ಡಿಂಗ್ ಇದ್ದಾಗ ಖಂಡಿತವಾಗ್ಲೂ ಸೋಲು ಕಟ್ಟಿದ ಬುದ್ಧಿ. ನಿನ್ನೆ ಅರ್ಹ ಸೋಲು LSG ಸಿಕ್ಕಿದೆ ಅಂತ ಅನ್ಕೋತೀನಿ. ಓಕೆ, ಇದಿಷ್ಟು ನೆನ್ನೆ ಮ್ಯಾಚ್ ಬಗ್ಗೆ ಆದರೆ ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಮುಂಬೈ ಇಂಡಿಯನ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಸೊ ಈಗಲಾದ್ರೂ ಸೋಲಿನ ಸರಪಳಿ ಕಳಿಸ್ತಾರ ಸನ್ರೈಸರ್ಸ್ ಅಂತ? ಮುಂಬೈ ವಿರುದ್ಧ ಸನ್ರೈಸ್ ಆಗುತ್ತಾ ಹೇಗೆ? ಇವತ್ತು ಹಾಗೆ ಅನ್ಸುತ್ತೆ. ಯಾಕಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಿದ್ದಾರೆ. ನೆನ್ನೆ ತಿಲಕ್ ವರ್ಮಾ ಒಂದು ಇಂಟರ್ವ್ಯೂ ಇದು ಮಾಡ್ತಾ ಇದ್ರು. ಒಂದ್ ಗೊತ್ತಿರ್ಲಿ, ತಿಲಕ್ ವರ್ಮಾ ಮುಂಬೈ ಇದ್ರಲ್ಲಿ ಆಡ್ತಿದ್ರು ಕೂಡ, ಅವರು ಹೈದರಾಬಾದ್ ಮೂಲದವ್ರೆ. ಸೊ ಹಾಗಾಗಿ ಅವರು ಖಂಡಿತವಾಗಿ ಹೇಳ್ತಾ ಇದ್ರು, ನಾವು ಕೂಡ 250+ ಹೊಡಿತೀವಿ ಬರ್ರಿ ಅಂತ. ಸೊ ಆಮೇಲೆ ಲಾಸ್ಟ್ ಇವರಿಬ್ರು ಮುಖಾಮುಖಿ ಆದಾಗೂ 250+ ಸ್ಕೋರ್ ಬಂದಿದೆ ಇದೇ ಪಿಚ್ ನಲ್ಲಿ. ಹಾಗಾಗಿ ಇವತ್ತು ಹೈ ಸ್ಕೋರ್ ಗೇಮ್ ಆಗ್ಲೇಬೇಕು. ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆಲ್ಲ ಸ್ವಲ್ಪ ಪಟಾಕಿ ಆಗಿದೆ. ಸೊ ಬಟ್ ಇವತ್ತು ಜನ ಮಿನಿಮಮ್ ಯಾರು ಗೆದ್ರು ಯಾರು ಸೋತ್ರು ಆ ಸ್ಕೋರ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬಟ್ ಅದನ್ನ ಸ್ಕೋರ್ ಅಂತ ಹೊರತುಪಡಿಸಿದ್ರೆ ಇವತ್ತು ಸನ್ರೈಸರ್ಸ್ ಗೆಲ್ಲೇಬೇಕಾಗಿದೆ. ಯಾಕಂದ್ರೆ ಲಾಸ್ಟ್ ಸೀಸನ್ಗೆ ಹೋಲಿಸಿದ್ರೆ ಅವರು 7 ಮ್ಯಾಚಲ್ಲಿ 5 ಗೆದ್ದಿದ್ರು ಲಾಸ್ಟ್ ಇದರಲ್ಲಿ. ಬಟ್ ಈಗಿಂತ ಉಲ್ಟಾ ಇದೆ ಅದು. ಸೊ ಹಾಗಾಗಿ ಸನ್ರೈಸರ್ಸ್ಗೆ ಇವಾಗ ಒತ್ತಡ ಜಾಸ್ತಿ ಆಗಿರುತ್ತೆ. ಆಮೇಲೆ ಪ್ಯಾಟ್ ಕಮಿನ್ಸ್ಗೂ ಕೂಡ ಎಲ್ಲ ಟೀಮ್ ಅವ್ರಿಗೂ ಕೂಡ ಒಂದು ಬಿಸಿ ಇದ್ದೇ ಇರುತ್ತೆ. ಅಲ್ಲೇನು ಯಾರ್ಯಾರನ್ನ ಬೈಕೊಂಡು ಯಾರ್ಯಾರನ್ನ ಕಾಲು ಎಳ್ಕೊಳ್ಳೋ ಅಂತ ಟೈಮ್ ಅವ್ರಿಗೆ ಸನ್ರೈಸರ್ಸ್ಗಿಲ್ಲ. ಮುಂಬೈ ಇಂಡಿಯನ್ಸ್ ಓಕೆ, ಲಾಸ್ಟ್ 2 ಮ್ಯಾಚ್ಗಳನ್ನ ಗೆದ್ದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗಿರ್ಬೋದು. ಬಟ್ ಇವಾಗಲೇ ಅವ್ರಿಗೇನು ಇದಾಗಿಲ್ಲ. ಯಾಕಂದ್ರೆ ಅವ್ರಿಗಿನ್ನ ಮಿನಿಮಮ್ 5 ಮ್ಯಾಚ್ಗಳೇನೋ ಗೆಲ್ಲಬೇಕಾಗಿದೆ. ಹಾಗಾಗಿ ಮುಂಬೈಗೆ ಈ ಮ್ಯಾಚು ಕೂಡ ಅವರು ನಿರ್ಲಕ್ಷ್ಯ ಮಾಡೋವಾಗಿಲ್ಲ. ಇವಾಗ ನಾವು ಟಾಪ್ 5 ಟೀಮ್ಸ್ ಇದೆ, ಎಲ್ಲ 10 ಪಾಯಿಂಟು 12 ಪಾಯಿಂಟ್ಸ್ ತಗೊಂಡಿರೋದ್ರಿಂದ ಅವ್ರು ಸ್ವಲ್ಪ ಮುನ್ನಡೆಯಲ್ಲಿದ್ದಾರೆ. ನಾವು ಎಸ್ಪೆಷಲಿ RCB ಕೂಡ ಇನ್ನ ಮಿನಿಮಮ್ 3 ಮ್ಯಾಚ್ ಗೆಲ್ಲಬೇಕಾಗಿದೆ. ಸೊ ಅಂಥ ಟೈಮಲ್ಲೂ RCBಗೂ ನಾವು ಏನು ನಿರ್ಲಕ್ಷ್ಯ ವಹಿಸೋ ಹೋಗಿಲ್ಲ. ಹಾಗಾಗಿ ಬಟ್ ಇಲ್ಲಿ ಕೆಳಗಡೆ ಏನು 6ನೇ ಪೊಸಿಷನ್ ಏನೋ ಇದೆ ಮುಂಬೈ ಇಂಡಿಯನ್ಸು, ಅವ್ರ ಮೇಲೆ ಬರ್ಬೇಕಂದ್ರೆ ಸನ್ರೈಸರ್ಸ್ ಮೇಲೆ ಗೆಲ್ಬೇಕು, ಅದು ಕೂಡ ಹೈದರಾಬಾದ್ನಲ್ಲಿ. ಇದು ತುಂಬಾ ಕಷ್ಟ ಆಗುತ್ತೆ. ಬಟ್ ಇನ್ನೊಂದು ಹೇಳ್ತೀನಿ, ಒಂದು ರಸವತ್ತಾದ ಪಾಯಿಂಟ್ ಅಂತಂದ್ರೆ ಕ್ಯಾಪ್ಟನ್ ಇದು ಮಾಜಿ ಕ್ಯಾಪ್ಟನ್ ಇದೆ ರೋಹಿತ್ ಶರ್ಮಾ, ಅವರು ಕೂಡ ಹೈದರಾಬಾದ್ ಒಂದು ಇದಿದೆ ಫ್ಯಾಮಿಲಿಯಿಂದ ಟಚ್ ಅಪ್. ಅವರು ಕೂಡ ತೆಲುಗು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಈ ಫ್ಲೇವರ್ಸ್ ಎಲ್ಲ ಇವತ್ತು ಕೂಡ ಬರುತ್ತೆ. ಬಟ್ ಸನ್ರೈಸರ್ಸ್ಗೆ ಇವತ್ತು ಒತ್ತಡ ಇರೋದ್ರಿಂದ ಆ ಒತ್ತಡವನ್ನು ಅವರು ಕಡಿಮೆ ಮಾಡ್ಕೊಂತಾರೆ ಅನ್ಸುತ್ತೆ ನನಗೆ. ಓಕೆ ಸರ್, ಇನ್ನು ಪಾಟೀಲ್ ಸರ್, ಇವತ್ತು ಸನ್ರೈಸರ್ಸ್ಗೆ ಇವತ್ತಿನ ಗೆಲುವು ಎಷ್ಟು ಮುಖ್ಯ ಅಂತ ಪಂದ್ಯದಲ್ಲಿ ಮುಂದುವರಿಯೋಕ್ಕೆ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತೇನಾದ್ರೂ ಸೋತ್ರೆ ಅವರು ಪೂರ್ತಿ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು, ಆಯ್ತು ನಾವು ಹೋಗಲ್ಲ ಅಂತ ಹೇಳಿ. ಬಟ್ ನನಗೆ ಇವತ್ತು ಅನಿಸ್ತಾ ಇದೆ ಖಂಡಿತವಾಗ್ಲೂ ಸನ್ರೈಸರ್ಸ್ ಇವತ್ತು ಗ್ರಹಣ ಹಿಡಿಯುತ್ತೆ ಅಂತ ಹೇಳಿ. ಯಾಕಂದ್ರೆ ಮುಂಬೈ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದೆ. ಮುಂಬೈದು ಒಂದು ಪ್ರತಿ IPL ಅಲ್ಲಿ ನಾವು ನೋಡಿದ್ದು ಹೆಂಗೆ ಅಂದ್ರೆ ಆರಂಭದಲ್ಲಿ ಇದೇನು ಪ್ಲೇ ಆಫಿಗೆ ಬರಲ್ಲ. ಬಟ್ ಒಂದ್ಸರಿ ಅವ್ರು ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ನಿಲ್ಲೋದೇ ಇಲ್ಲ, ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಮತ್ತು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ರೋಹಿತ್ ಶರ್ಮಾ, ತಿಲಕ್ ವರ್ಮಾ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಆಮೇಲೆ ಸೂರ್ಯಕುಮಾರ್ ಯಾದವ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಆಮೇಲೆ ನಿಮಗೆ ಫಿನಿಶಿಂಗ್ ಅಂತ ಬಂದರೆ ಹಾರ್ದಿಕ್ ಪಾಂಡ್ಯ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಭಾರತೀಯ ಆಟಗಾರರೇ ಇಷ್ಟೊಂದು ಒಳ್ಳೆ ಫಾರ್ಮಲ್ಲಿ ಇದ್ದಾಗ ಇದ್ರ ಜೊತೆಗೆ ರಿಕಲ್ಟನ್ ನಿಮಗೆ ತುಂಬ ಒಳ್ಳೆ ಓಪನಿಂಗ್ ಕೊಡ್ತಾ ಇರುವಾಗ ಆ ತಂಡದ ಮೇಲೆ ನನಗಂತೂ ಭರವಸೆ ಇದ್ದೇ ಇದೆ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಬುಮ್ರಾನ್ ಅಂತ ಬಾಲಿಂಗ್ ಇದ್ದಾಗ ಖಂಡಿತವಾಗ್ಲೂ 250+ ನಾವು ಸನ್ರೈಸರ್ಸ್ಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಈ 250+ ಎಕ್ಸ್ಪೆಕ್ಟ್ ಮಾಡಿ ಅದು ಆ ತಂಡ ಹಾಳಾಗ್ತಾ ಇರೋದು. ಅದು ತುಂಬ ಓವರ್ ಹೈಪ್ ಕೊಟ್ಬಿಡ್ತಾರೆ. ಹೊಡಿತಾರೆ ಹೆಡ್, ಅಭಿಷೇಕ್ ಶರ್ಮಾ ಹೊಡಿತಾರೆ, ಕ್ಲಸೆನ್ ಹೊಡಿತಾರೆ. ಆ ಒಂದು ಹೋಪಿಂದನೇ ತುಂಬ ಪ್ರೆಷರ್ ಆಗಿ ಬಿಗ್ ಹಿಟ್ ಮಾಡೋದಕ್ಕೆ ಹೋಗಿನೇ ಪ್ರತಿ ಸರಿ ವಿಕೆಟ್ಸ್ಗಳನ್ನು ಬೇಗ ಕಳ್ಕೊಂಡು ಹಾಳಾಗ್ತಾ ಇರೋದು ಆ ಟೀಮು.
ಕಳೆದ ವರ್ಷ ಹೋಲಿಸ್ಕೊಂಡ್ರೆ ಈ ವರ್ಷ ಆದ್ರೆ ಹೇಗಿದೆ ಅಂತಂದ್ರೆ ಇಲ್ಲಿದ್ದರು ಇಲ್ಲಿ ಸಡನ್ಲಿ ಬಿದ್ದುಬಿಟ್ಟಿದ್ದಾರೆ ಕೆಳಗಡೆ. ಈ ವರ್ಷ ಅವ್ರ ಕಳಪೆ ಪ್ರದರ್ಶನವನ್ನು ನೋಡಿದ್ರೆ ನೀವು ಮುಂದಿನ ವರ್ಷ ಆ ಸಂಪೂರ್ಣ ಟೀಮ್ನೇ ಬದಲಾವಣೆ ಮಾಡಬೇಕು. ನೀವು ಬ್ಯಾಟರ್ಸ್ಗಳನ್ನೇ ತುಂಬಾ ಚೆನ್ನಾಗಿ ತೊಗೊಂಡ್ಬಿಟ್ಟಾಗ ಬಾಲರ್ಸ್ಗಳು ವರ್ಸ್ಟ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ, ಅದು ಒಂದು ದೊಡ್ಡ ಮೈನಸ್ಸು. ಮತ್ತೆ ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬರಲಿಲ್ಲ ಅಂದ್ರೆ ಕೆಳಗಡೆ ಅವ್ರು ಯಾರು ರನ್ ಹೊಡಿತಾ ಇಲ್ಲ. ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬಂದ್ರೆ ಮಾತ್ರ ಕೆಳಗಡೆ ಹೊಡಿತಾರೆ, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಮುಂಬೈದು ಹಾಗಿಲ್ಲ. ಮುಂಬೈದು ಏನಾಗಿದೆ ಅಂತಂದ್ರೆ ಓಪನಿಂಗ್ ಸ್ಲಾಟ್ನಲ್ಲೂ ರನ್ ಬರ್ತಾ ಇದೆ, ಮಧ್ಯಮ ಕ್ರಮಾಂಕದಲ್ಲೂ ರನ್ ಇದೆ, ಅದ್ರ ಜೊತೆಗೆ ಫಿನಿಶಿಂಗ್ನಲ್ಲಿ ಕ್ಯಾಪ್ಟನ್ ಆಸ್ ಅ ಕ್ಯಾಪ್ಟನ್ ನಿಮಗೆ ಅದನ್ನ ಫಿನಿಶ್ ಮಾಡ್ತಾ ಇರುವಂಥ ರೀತಿ ಖಂಡಿತವಾಗ್ಲೂ ಆ ತಂಡಕ್ಕೆ ಪ್ಲಸ್ ಆಗ್ತಾ ಇದೆ. ನನಗನಿಸಿದ ಮಟ್ಟಿಗೆ ಬಿಗ್ ಟಕ್ಕರ್ ಅಂತೂ ಆಗುತ್ತೆ. ಹೈದರಾಬಾದ್ ಪಿಚ್ ಅಂದ ತಕ್ಷಣ ನಾವು 250+ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಈ ಮುಂಬೈ ತಂಡದ ಕಡೆಗೆ ಒಳ್ಳೆ ಬೌಲರ್ಸ್ಗಳು ಇರೋದ್ರಿಂದ ನನಗೇನೋ ಇವತ್ತು ಕೂಡ ಸನ್ ಹೇಳೋಕ್ಕಿಂತ ಮುಂಚೆ ಅಲ್ಲೇ ನೀ ಇರ್ಬಿಡಪ್ಪ ಅಂತ ಹೇಳಿ ಇವರೇನೋ ಮೇಲ್ಗಡೆ ಹೋಗ್ತಾರೆ ಅಂತ ನಾನು ಅನ್ಕೋತೀನಿ. ಅಂಕಪಟ್ಟಿನೂ ನೋಡ್ತಾ ಇದ್ದೆ ನಾನು. ನೋಡಿ, ಈಗ ಗುಜರಾತು ಮತ್ತು ಡೆಲ್ಲಿ ಫೆರಾರಿ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ, ನಾವು ಕೂಡ ಒಂದು ಒಳ್ಳೆ ಕಾರಲ್ಲೇ ಹೋಗ್ತಾ ಇದ್ದೇವೆ ಪಂಜಾಬ್ನವರು ನಾವು. ಆಮೇಲೆ ಲಕ್ನೋ ಒಂದು ಸ್ವಲ್ಪ ಬಸ್ಸಲ್ಲಿ KSRTC ಬಸ್ಸು ಹತ್ತಿದೆ. ಈ ಮುಂಬೈ ಈಗ ಆಟೋ ಹತ್ತಿದೆ, ಅದು ಯಾವಾಗ ತಗೊಳುತ್ತೋ ಮುಂದೆ ಅನ್ನೋದು ಗೊತ್ತಿಲ್ಲ. ಈ 6 ತಂಡಗಳು ಒಂದು ಸ್ವಲ್ಪ ರೇಸಲ್ಲಿ ಇದಾವೆ, ಇನ್ನು 3 ತಂಡಗಳು ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಮತ್ತು ಇನ್ನೊಂದು ನಾವು ನೋಡಬೇಕಾಗಿದ್ದು ತುಂಬ ಗಮನವಾಗಿ, ಮೇಲಿನ 5 ಟಾಪ್ 5 ತಂಡಗಳೇನಿದಾವಲ್ಲ ಅದರಲ್ಲಿ ಗುಜರಾತ್ ಮಾತ್ರ ಕಪ್ ಗೆದ್ದಿರೋದು, ಇನ್ನು 4 ಹೊಸಬ್ರೆ ತುಂಬಾ ಒಳ್ಳೆ ಫೈಟ್ ಕೊಡ್ತಾ ಇದ್ದಾರೆ. ಕೆಳಗಿನವ್ರು ನೋಡಿ, ನಾವು 5 ಕಪ್ ಗೆದ್ದಿದೀವಿ, 3 ಕಪ್ ಗೆದ್ದಿದೀವಿ, ಮಾಜಿ ಚಾಂಪಿಯನ್ಸ್ ಹಾಗೆ ಹೀಗೆ ಅಂತ ಬೊಬ್ಬೆ ಬಿಡಿಯೋರೆಲ್ಲ ಕೆಳಗಡೆ ಇದ್ದಾರೆ. ಈಗ ಕಾಂಪಿಟೇಷನ್ ಇರೋದು ಕೇವಲ ಮುಂಬೈ ಮತ್ತೆ ಸನ್ರೈಸರ್ಸ್ಗಂತೂ ಇಲ್ಲ, ಮುಂಬೈ, ಪಂಜಾಬು, ಆಮೇಲೆ ಲಕ್ನೋ, ಬೆಂಗಳೂರು, ಡೆಲ್ಲಿ, ಗುಜರಾತ್, ಈ 5-6 ತಂಡಕ್ಕೆ ಮಾತ್ರ ಅಂತ ನಾನು ಅನ್ಕೋತೀನಿ. ಮುಂಬೈ ಇವತ್ತು ವಿನ್ ಆಗ್ಬೋದು. ಓಕೆ, ಇನ್ನು ಮುಕುಂದ್ ಸರ್, ಇವತ್ತು ಮುಂಬೈ ಗೆದ್ರೆ ಪಾಯಿಂಟ್ಸ್ ಟೇಬಲಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು? ಮೇನ್ ಆಗಿ ಅವರು ಸ್ವಲ್ಪ ಮೇಲೆ ಜಂಪ್ ಆಗ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಲಾಸ್ಟ್ ಸೀಸನ್ ತರ ಏನು RCB ಕಾನ್ಫಿಡೆಂಟ್ ಕಳ್ಕೊಂಡಿತ್ತು. ಸೊ ಏನು ಇವತ್ತು ನಾವು ಮುಂಬೈಯನ್ನ ನೋಡ್ತಾ ಇದ್ದೀವಿ, ಸೇಮ್ ಅದೇ ರೀತಿ ಇದಕ್ಕಿಂತ ಇದ್ರಲ್ಲಿತ್ತು, ಬಟ್ ಆದ್ರೂ ಶಿಫ್ಟ್ ಆಯ್ತು. ಬಟ್ ಇವತ್ತಿನ ಅಂಕಪಟ್ಟಿಯಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅಂದ್ರೆ, ಮೇಯ್ನ್ ಆಗಿ ಅಂಕಪಟ್ಟಿಯಲ್ಲಿ ಸ್ವಲ್ಪ ಮೇಲೆ ಬರ್ಬೋದು ಅಷ್ಟೇ. ಮತ್ತೆ ನಾಳೆ ಇನ್ನೊಂದು ಟೀಮ್ ಗೆದ್ದಾಗ ಅವ್ರು ಶಫಲ್ ಆಗ್ತಾ ಇರುತ್ತೆ, ಆದ್ರೆ ಟೀಮ್ ಅಲ್ಲಿ ಆಗುವಂತ ಒಂದು ಬೂಸ್ಟ್ ಅಪ್ ಇದೆಯಲ್ಲ ಅದು ಮೇನ್ ಆಗುತ್ತೆ. ಇವಾಗ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮುಂಬೈ ಟೀಮ್ ಅಲ್ಲಿ, ಏನಪ್ಪಾ ಅಂದ್ರೆ ರೋಹಿತ್ ಶರ್ಮಾ ಇನ್ನೂ ಫಾರ್ಮ್ ಆಗಿ ಬಂದಿಲ್ಲ ಅಂತ. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರು ಇದು ಬಂದಿದ್ದು, ಇವತ್ತು ಮ್ಯಾಚಿಗೆ ಕಾನ್ಫಿಡೆನ್ಸ್ ಬಂದಿದೆ, ಎಸ್ ಇವಾಗ ಬ್ಯಾಟಿಂಗ್ ಪಿಚ್ ಅಲ್ಲಿ ಮತ್ತೆ ಚೆನ್ನಾಗಿ ಆಡ್ತಾರೆ ಅಂತ. ಸೊ ಹಾಗಾಗಿ ಒಂದು ಬದಲಾವಣೆ ಕೂಡ ಟೀಮ್ ಅಲ್ಲಿ ಸಾಕಷ್ಟು ಕಾನ್ಫಿಡೆನ್ಸ್ ತರುತ್ತೆ. ಸೊ ಇವಾಗ ಮುಂಬೈನಲ್ಲಿ ಒಂದು ವಿನ್ ಏನಾದ್ರು ಬಂದ್ರೆ ನಾವು ಅನ್ಕೊಂತಾರೆ ನಾವು ಪ್ಲೇ ಆಫ್ ಹೋಗ್ತೀವಿ, ನಾವು ಆ ಕಾನ್ಫಿಡೆನ್ಸ್ ಬಂದ್ಬಿಡ್ತಾರೆ. ಯಾಕಂದ್ರೆ ಪ್ರಾಬ್ಲಮ್ಗಳು ತಂಡದಲ್ಲಿರುವಂತ ಪ್ರಾಬ್ಲಮ್ಗಳು ಯಾವತ್ತೂ ಅವ್ರ ಸೊಲ್ಯೂಷನ್ ನೋಡ್ಕೋತಾರೋ ಅವ್ರನ್ನ ಯಾರು ತಡೆಯಕ್ಕಾಗಲ್ಲ. ಮುಂಬೈ ಅದನ್ನೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇವಾಗ ಬೌಲಿಂಗಿಗೆ ಸ್ವಲ್ಪ ವೀಕ್ನೆಸ್ ಇತ್ತು, ಬುಮ್ರಾನ್ ತಗೊಂಡ್ಬಂದ್ರು, ಆಮೇಲೆ ಸೂರ್ಯಕುಮಾರ್ ಇದಾಗ್ತಿದ್ರು, ಅಲ್ಲಿ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಮಾಡ್ಬೇಕಾಯ್ತು, ಮಾಡ್ಕೊಂಡ್ರು. ಸೊ ಈ ಒಂದು ಪ್ರಾಬ್ಲಮ್ಗಳನ್ನ ಅವರು ಸೊಲ್ಯೂಷನ್ ಹುಡ್ಕೊಂತ ಎಲ್ಲಾನು ಕರೆಕ್ಟ್ ಆಗಿ ಬರ್ತಿದಾರಲ್ಲ, ಅವ್ರ ಉದ್ದೇಶ ಇಷ್ಟೇ. ನಾವು ಟೀಮಲ್ಲಿ ಲಾಸ್ಟ್ ಸೀಸನ್ ಇದು ಅವ್ರ ಪಾಠ ಕಲ್ತಿರ್ಲಿಲ್ಲ. ಲಾಸ್ಟ್ ಸೀಸನ್ ಏನಾಗಿತ್ತು, ಅವ್ರು ಕಿತ್ತಾಡ್ಕೋತಾ ಇದ್ರು, ಅದಕ್ಕೆ ಅವ್ರು ಲಾಸ್ಟ್ ಅಲ್ಲೇ ಉಳ್ಕೋಬೇಕಾಯ್ತು. ಈ ಸೀಸನ್ ಆರಂಭದಲ್ಲೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತಾದ್ರೂ ಕೂಡ ಸ್ವಲ್ಪ ಅಲ್ಲೂ ಇಲ್ಲೂ ಇರ್ಸು ಮುಡ್ಸಿತ್ತು. ಬಟ್ ಯಾವಾಗ ಏಟ್ ತಿಂದ್ರು ಫಸ್ಟ್, ಆವಾಗ ಗೊತ್ತಾಯ್ತು ಇಲ್ಲ ನಾವು ಸ್ವಲ್ಪ ಚೇಂಜ್ ಆಗ್ಬೇಕು ಅಂತ. ಬಟ್ ಇವಾಗ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಏನೋ ಮುಂಬೈ ಗೆದ್ರೆ 100% ಅವ್ರೇನು ಇದಾಗಲ್ಲ. ಬಟ್ ಸನ್ರೈಸರ್ಸ್ ಇವತ್ತು ಬಿಡ್ತಾರ ಅನ್ನೋದು ಇದಾಗುತ್ತೆ. ಅಷ್ಟು ಈಸಿ ಅಂತೂ ಇರೋದಿಲ್ಲ, ಯಾಕಂದ್ರೆ ಹೋಮ್ ಗ್ರೌಂಡ್ ಅಲ್ಲೇ ಅಷ್ಟು ಮ್ಯಾಚ್ಗಳು ಸೋತಿರೋದು. ಬಟ್ ಏನಾದ್ರೂ ಸೋತ್ರೆ ನಾ ಈಗಲೂ ಹೇಳ್ತೀವಿ, 2 ಟೀಮು ಅನ್ಅಫಿಷಿಯಲ್ ಆಗಿ ಈ ಟೂರ್ನಿಯಿಂದ ಹೊರಗಡೆ ಹೋಗ್ತಾರೆ. ಎಸ್ಪೆಷಲಿ ಚೆನ್ನೈ ಆಲ್ರೆಡಿ ಅವ್ರಿಗೆ ಇವಾಗ ನೀರೋ ಪರಿಸ್ಥಿತಿಯಲ್ಲಿ ಅವ್ರು ಫೀನಿಕ್ಸ್ ತರ ಜಂಪ್ ಮಾಡ್ತಾರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರೆಲ್ಲ ಆತರ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಇವಾಗ ಎಲ್ಲ ಒಂದೊಂದೇ ಸಮಸ್ಯೆಗಳೆಲ್ಲ ಇವಾಗ ನೆಕ್ಸ್ಟ್ ಒಂದೇ ಮ್ಯಾಚಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಸೊ ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಚೆನ್ನೈ ನನ್ನ ಪ್ರಕಾರ ಅನ್ಅಫಿಷಿಯಲ್ ಆಗಿ ಔಟ್ ಆಗಿದೆ. ಬಟ್ ನೆಕ್ಸ್ಟ್ ಅದೇ ರೂಟ್ಗೆ ಹೋಗ್ಬೇಕಂದ್ರೆ ಸನ್ರೈಸರ್ಸ್ ಇದೆ, ಅದನ್ನ ಮಾಡ್ಕೋತಾರ ಇವತ್ತು ಎಳುತ್ತಾರ ನೋಡ್ಬೇಕಾಗುತ್ತೆ. ಓಕೆ ಸರ್, ಇನ್ನು ಪಾಟೀಲ್ ಸರ್, ನಾವು ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮಾತಾಡಲೇಬೇಕು. ಸಾಕಷ್ಟು ಡಿಸ್ಕಷನ್ ಅಲ್ಲಿ ನಾವೇ ಮಾತಾಡಿದ್ವಿ, ಅವ್ರ ಫಾರ್ಮಿಗೆ ಬರ್ತಾ ಇಲ್ಲ ಅಂತ. ಬಟ್ ಲಾಸ್ಟ್ ಮ್ಯಾಚ್ ಅವ್ರು ಕಮ್ ಬ್ಯಾಕ್ ಮಾಡಿದ್ರು. ಸೊ ಇವತ್ತು ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಲಾಸ್ಟ್ ಮ್ಯಾಚಲ್ಲಿ ಅವರು ಆಡಿದಂಥ ರೀತಿ ಇದೆಯಲ್ಲ, ಖಂಡಿತವಾಗ್ಲೂ ಆ ತಂಡಕ್ಕೆ ಬೂಸ್ಟಪ್ ಅಂತೂ ಕೊಟ್ಟಿರುತ್ತೆ. ಆಸ್ ಇಂಥ ದೊಡ್ಡ ಪ್ಲೇಯರ್, ಈಗ ನೋಡಿ ಕೊಹ್ಲಿ ಅಂತ ಅವರು, ಆಮೇಲೆ ಅವರು ಈಗ ಸನ್ರೈಸರ್ಸಲ್ಲಿ ಹೆಡ್ಡು ಮತ್ತು ಅಭಿಷೇಕ್ ಶರ್ಮಾ, ಆ ತಂಡದ ಪ್ರಮುಖ ಸ್ಟ್ರೆಂತ್ ಏನು ಅಂತಂದರೆ, ಆ ಪ್ರಮುಖ ಬ್ಯಾಟ್ಸ್ಮನ್ ಏನಾದರೂ ಬಿಗ್ ಸ್ಕೋರ್ ಮಾಡಿಬಿಟ್ರೆ ಆ ತಂಡದ ಒಂದು ಪ್ಲಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು.
ಮುಕುಂದ್ ಸರ್ ಹೇಳ್ತಾ ಇದ್ರು, ನೀವು ಡ್ರೆಸ್ಸಿಂಗ್ ರೂಮಲ್ಲಿ ಕಿತ್ತಾಟಗಳಿದ್ದಾಗ ಆ ಸೋಲುಗಳ ಸರಪಳಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದನ್ನು ಕೊಂಚ ಮಟ್ಟಿಗೆ ಸುಧಾರಣೆ ಮಾಡ್ಕೊಂಡಿರ್ಬೋದು. ನೋಡಿ, ಈ ತಂಡವನ್ನು ತುಂಬ ವರ್ಷಗಳಿಂದ ಮುನ್ನಡೆಸಿ 5 ಕಪ್ನ ಗೆಲ್ಲಿಸ್ಕೊಟ್ಟವ್ರನ್ನ ಏನು ಹೇಳ್ದೆ ಕೇಳ್ದೇನೆ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸಿ ಅದಕ್ಕೆ ಏನೂ ರೀಸನ್ ಕೊಟ್ಟಿರಲಿಲ್ಲ. ರೋಹಿತ್ ಶರ್ಮಾ ಕೂಡ ಅದ್ರ ಬಗ್ಗೆ ಎಲ್ಲೂ ಮಾತನಾಡಲಿಲ್ಲ. ಅದಾದ ನಂತರ ಒಳ ಜಗಳಗಳು, ಬುಮ್ರಾದೊಂದು ಪಡೆ, ಸೂರ್ಯಕುಮಾರ್ದೊಂದು ಪಡೆ, ರೋಹಿತ್ ಶರ್ಮಾದೊಂದು ಪಡೆ, ಈ ಕಡೆ ಪಾಂಡ್ಯದೊಂದು ಪಡೆ, ಈಗ ಎಲ್ಲರಿಗೂ ಒಂದೊಂದು ಪಡೆಗಳಾದಾಗ ತಂಡ ಅಂತೂ ಖಂಡಿತವಾಗ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆಗೆ ಕೂರಿಸಿ ಏನೋ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ 1-2 ದಿನದ ಹಿಂದೆ. ಅದಕ್ಕೆ ಒಂದು ಒಳ್ಳೆ ಪ್ರದರ್ಶನ ಅಂತೂ ಬಂದಿದೆ. ಆ ಒಂದು ರೋಹಿತ್ ಶರ್ಮಾ ಅವರ ಕ್ಲಾಸ್ ಇನ್ನಿಂಗ್ಸ್ ಏನಿತ್ತಲ್ಲ ಅದು ಇವತ್ತು ಮುಂದುವರಿಬಹುದು ಅಂತ ಅನ್ಕೋತೀನಿ. ಯಾಕಂದ್ರೆ ಹೈದರಾಬಾದ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಫುಲ್ ಶಾಟ್ಗಳನ್ನು ತುಂಬ ಚೆನ್ನಾಗಿ ಅವ್ರು ನಿರ್ವಹಿಸ್ತಾರೆ. ಇಲ್ಲಿ ಬ್ಯಾಟಿಗೆ ಈಸಿಯಾಗಿ ಬಾಲ್ ಬರೋದ್ರಿಂದ ಇನ್ನೂ ದೊಡ್ಡ ಸ್ಕೋರ್ನ ಮಾಡುವಂತಹ ಚಾನ್ಸಸ್ ರೋಹಿತ್ ಶರ್ಮಾ ಇದೆ. ಅಂತಹ ಆಟಗಾರರು ತಂಡಕ್ಕೆ ಆಸ್ ಎ ನಾಯಕನಾಗದಿದ್ರು ಕೂಡ ಸಲಹೆಗಳನ್ನು ಕೊಟ್ಟು ಇಂಥ ಬಿಗ್ ಸ್ಕೋರ್ ಮಾಡಿದ್ರೆ ಆ ತಂಡ ಖಂಡಿತವಾಗ್ಲೂ ಮೇಲ್ಗಡೆ ಬರುತ್ತೆ. ಓಕೆ, ಇನ್ನು ಮುಕುಂದ್ ಸರ್, ಅಭಿಷೇಕ್ ಶರ್ಮಾ ಅವ್ರ ಮೇಲೆ ಫ್ಯಾನ್ಸ್ಗಳಂತೂ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ ಈ ಸಲ. ಸೊ ಪವರ್ ಪ್ಲೇ ಅಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಅವರು ಹೆಂಗ್ ಆಡ್ತಾರೆ, ಅದ್ರ ಮೇಲೆ ಈ ತಂಡದ ಭವಿಷ್ಯ ನಿರ್ಧಾರ ಆಗುತ್ತೆ ಇವತ್ತು. ಅಫ್ಕೋರ್ಸ್ ಅದು ಕಾಮನ್. ಅದು ಸನ್ರೈಸರ್ಸ್ಗೆ ಏನೋ ಎಷ್ಟು ಸ್ಟ್ರೆಂತ್ ಅಂತ ಇರೋದೇ ಓಪನಿಂಗ್ ಇದು. ಬಟ್ ಇಲ್ಲಿ ಏನಪ್ಪ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಂದ್ರೆ, ಇವಾಗ ಹೈದರಾಬಾದ್ ಅಲ್ಲಿ ಇದ್ ಮಾಡೋದ್ರಿಂದ ಎಲ್ಲರೂ ಆ ತೆಲುಗು ಕ್ರಿಕೆಟರ್ಗಳನ್ನ ಇಷ್ಟಪಡ್ತಾರೆ. ನಾವು ನಾಟ್ ಓನ್ಲಿ ಅಭಿಷೇಕ್ ಶರ್ಮಾ, ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿನೂ ಇದ್ದಾರೆ, ಈ ಕಡೆ ತಿಲಕ್ ವರ್ಮಾ ಇದ್ದಾರೆ. ಸೊ ಈ ತರ ಒಂದು ಲೋಕಲ್ ಟ್ಯಾಲೆಂಟ್ಗಳನ್ನ ಅವರು ತುಂಬಾ ಹುರಿದುಂಬಿಸ್ತಾರೆ. ಅಂಡ್ ನಿತೀಶ್ ಕುಮಾರ್ ರೆಡ್ಡಿ ಈ ಸೀಸನ್ ಅಲ್ಲಿ ಏನೂ ಇದಿಲ್ಲ. ಅವರು ಟೀಮ್ ಇಂಡಿಯಾಗೆ ಬಂದಿದ್ದೆ ಲಾಸ್ಟ್ ಒಂದು ಸೀಸನ್ ಆಡೇ ಅವರು ಟೀಮ್ ಇಂಡಿಯಾಗೆ ಬಂದಿದ್ರು. ಬಟ್ ಈ ಸೀಸನ್ ಅಲ್ಲಿ ಅವರಿಂದ ಏನೂ ಬರಲಿಲ್ಲ. ಹಾಗಾಗಿ ಅವರಿಂದ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಆದ್ರೆ ನೀವು ಹೇಳ್ದಾಗೆ ಅಭಿಷೇಕ್ ಶರ್ಮಾ ಏನೋ ಸಖತ್ತಾಗಿ ಮತ್ತೆ ಶತಕ ಇಲ್ಲ ಅರ್ಧ ಶತಕ ಅವ್ರು ಹೇಗೆ ಗೊತ್ತಾ, ಹೊಡೆದ್ರೆ ಮಾತ್ರ ಫಾಸ್ಟ್ ಆಗಿ ಹೊಡೆದು ಬಿಸಾಕ್ತಾರೆ. ಸೊ ಬಟ್ ಆ ಟೈಮಿಂಗ್ ಹೇಗೆ ಬುಮ್ರಾ ಏನಾದ್ರು ಕಟ್ ಹಾಕ್ತಾರ ಅವ್ರನ್ನ, ಯಾಕಂದ್ರೆ ಬುಮ್ರಾ ಕೂಡ ಈ ಸೀಸನ್ ಅಲ್ಲಿ ಎಕಾನಮಿ ಬೌಲರ್ ಆಗಿ ಕಾಣಿಸ್ಕೊತಾ ಇದ್ರೆ, ಬಟ್ ವಿಕೆಟ್ ಟೇಕರ್ ಆಗಿ ಇನ್ನೂ ಬರ್ಲಿಲ್ಲ ನಮ್ಗೆ. ಸೊ ಹಾಗಾಗಿ ಅದು ಇವತ್ತು ಮ್ಯಾಚ್ ಅಲ್ಲಿ ಆಗೋದು ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಪಿಚ್ ಏನಾದ್ರು ಕ್ಯೂರೇಟರ್ ಸ್ವಲ್ಪ ಅದ್ಲು ಬದ್ಲು ಮಾಡಿ ಏನಾದ್ರು ಬೌಲರ್ಸ್ಗೆ ಸಹಕಾರಿಯಾಗಿದ್ರೆ ಇಲ್ಲಿ ಬುಮ್ರಾ ನಿಲ್ಲಿಸ್ತಾರೆ. ಇಲ್ಲ ಅಪ್ಪಿ ಬ್ಯಾಟಿಂಗ್ ಇದಾದ್ರೆ ಪಕ್ಕ ಬ್ಯಾಟ್ಸ್ಮನ್ಗಳು ಎರಡೂ ಟೀಮಲ್ಲೂ, ನಾವು ಒಂದೇ ಟೀಮಲ್ಲೂ ಅಂತಲ್ಲ ಎರಡೂ ಟೀಮಲ್ಲಿ, ಯಾಕಂದ್ರೆ ಎರಡೂ ಟೀಮಲ್ಲೂ ಅಂತ ಬ್ಯಾಟ್ಸ್ಮನ್ಗಳಿದ್ದಾರೆ. ಆದ್ರೆ ಇಲ್ಲಿ ಕಂಪೇರಿಟಿವ್ ನಾವು ಮುಂಬೈ ತುಂಬಾ ಸ್ಟ್ರೆಂತ್ ಚೆನ್ನಾಗಿದೆ ಬ್ಯಾಟಿಂಗ್ಗಳಲ್ಲಿ. ಯಾಕಂದ್ರೆ ಟಾಪ್ 4 ಬ್ಯಾಟ್ಸ್ಮನ್ಗಳಿದಾರಲ್ಲ ಅದ್ರಲ್ಲಿ ಸಖತ್ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ನಾವು ಕ್ಲಾಸ್ ಅನ್ನ ನಾವು ಇದ್ ಮಾಡಕ್ಕಾಗಲ್ಲ, ಆ ಟ್ರಾವಿಸ್ ಹೆಡ್ ಅನ್ನ ನಾವು ಡಿಪೆಂಡ್ ಆಗಕ್ತಾ ಇಲ್ಲ. ಸೊ ಈ ರೀತಿ ಶಫಲ್ ಆಗ್ತಾ ಇದೆ. ಪ್ಯಾಟ್ ಕಮಿನ್ಸ್ ಇಂದ ಕೂಡ ಬಿಗ್ ಸ್ಕೋರ್ ಇದು ಬರ್ತಾ ಇಲ್ಲ ಕೆಳಕ್ರಮಾಂಕದಲ್ಲಿ. ಸೊ ಈ ರೀತಿ ಇರೋದ್ರಿಂದ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆ. ಅದಕ್ಕೆ ಸನ್ರೈಸರ್ಸ್ ಹೇಗೆ ಉತ್ತರ ಕೊಡ್ತಾರೋ ಇವತ್ತು ನಾವು ನೋಡ್ಲೇಬೇಕಾಗುತ್ತೆ. ಮ್ಯಾಚ್ ಅಂತೂ ವೆರಿ ಕ್ಯೂರಿಯಾಸಿಟಿ ಇರುತ್ತೆ.